ಹಲೋ ವೀಕ್ಷಕರೇ, ಇವತ್ತಿನ ಟಾಸ್ಕ್ಗೆ ಮನೆಯ ವಿಲನ್ 2 ಟೀಮ್ ಮಾಡಿದ್ದಾರೆ. ಆ ಟೀಮ್ ನಾಯಕರು, ಒಂದು ಟೀಮ್ ನಾಯಕ ರಜತ್ ಮತ್ತು ಇನ್ನೊಂದು ಟೀಮ್ ನಾಯಕ ಅಶ್ವಿನಿ ಗೌಡ ಅವರು. ರಜತ್ ಟೀಮ್ನಲ್ಲಿ ಯಾರಿದ್ದಾರೆ ಮತ್ತು ಅಶ್ವಿನಿ ಗೌಡ ಟೀಮ್ನಲ್ಲಿ ಯಾರಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಮತ್ತು ಈ ಟಾಸ್ಕ್ ಯಾವ ರೀತಿ ಇತ್ತು ಅಂತ ತಿಳಿಸಿಕೊಡುತ್ತೇನೆ. ನೀವಿನ್ನೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಮೊದಲಿಗೆ ನಾವು ಈ ಟಾಸ್ಕ್ ಯಾವ ರೀತಿ ಇತ್ತು ಅಂತ ನೋಡುವುದಾದರೆ, ಒಂದು ತಂಡ ಎದುರಾಳಿ ತಂಡಗೆ ಚಾಲೆಂಜ್ ಕೊಡುವ ಟಾಸ್ಕ್ ಆಗಿದೆ. ವೀಕ್ಷಕರೇ, ಈ ಟಾಸ್ಕ್ ಯಾವ ರೀತಿ ಇತ್ತು ಅಂತ ನೀವು ಹಿಂದಿನ ಸೀಸನ್ನಲ್ಲಿ ನೋಡಿರಬಹುದು. ತನುಷಾ ಕುಪ್ಪಂಡ ಅವರು ಮತ್ತು ವರ್ತೂರ್ ಸಂತೋಷ್ ಅವರು ಮೆಣಸಿನಕಾಯಿ ತಿಂದಿದ್ದು ಮತ್ತು ಕಾರ್ತಿಕ್ ಮಹೇಶ್ ಅವರು ತಲೆ ಬೋಳಿಸಿಕೊಂಡು, ಅದಾದ ಮೇಲೆ ಸೀಸನ್ 11ರಲ್ಲಿ ರಜತ್ ಅವರು ತಲೆ ಬೋಳಿಸಿಕೊಂಡು ಮತ್ತು ಗೌತಮಿ ಮತ್ತು ಐಶ್ವರ್ಯ ಮೆಣಸಿನಕಾಯಿ ತಿಂದಿರುತ್ತಾರೆ. ಈ ಥರ ಚಾಲೆಂಜ್ ಕೊಡುವ ಟಾಸ್ಕ್ ಇದೆ. ವೀಕ್ಷಕರೇ, ನಿಮಗೆ ಟಾಸ್ಕ್ ಯಾವ ರೀತಿ ಇದೆ ಅಂತ ಅರ್ಥ ಆಗಿದೆ ಅಂತ ತಿಳಿದುಕೊಂಡಿರ್ತೀನಿ. ಈಗ ರಜತ್ ಮತ್ತು ಅಶ್ವಿನಿ ಗೌಡ ಅವರ ಟೀಮ್ನಲ್ಲಿ ಯಾರ್ಯಾರು ಇದ್ದಾರೆ ಅಂತ ನೋಡುವುದಾದರೆ, ಮೊದಲಿಗೆ ನಾವು ರಜತ್ ಟೀಮ್ನಲ್ಲಿ ನೋಡುವುದಾದರೆ, ರಜತ್ ಟೀಮ್ನಲ್ಲಿ 6 ಜನ ಇದ್ದಾರೆ ಮತ್ತು ಅಶ್ವಿನಿ ಗೌಡ ಅವರ ಟೀಮ್ನಲ್ಲಿ 6 ಜನ ಇದ್ದಾರೆ. ರಜತ್ ಟೀಮ್ನಲ್ಲಿ 6 ಜನ ಯಾರ್ಯಾರು ಅಂದರೆ ಗಿಲ್ಲಿ, ರಜತ್, ಧನುಷ್ ಗೌಡ, ರಘು, ಕಾವ್ಯ ಮತ್ತು ರಾಶಿಕಾ ಶೆಟ್ಟಿ. ರಜತ್ ಟೀಮ್ನಲ್ಲಿ ಅಶ್ವಿನಿ ಗೌಡ ಅವರು ಟೀಮ್ನಲ್ಲಿ ರಕ್ಷಿತಾ, ಸ್ಪಂದನ, ಧ್ರುವಂತ್, ಸೂರಜ್, ಮಾಳು ಮತ್ತು ಈ ಟೀಮ್ನಲ್ಲಿ ಕ್ಯಾಪ್ಟನ್ ಅಶ್ವಿನಿ ಗೌಡ ಅವರು. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಈ ಟಾಸ್ಕ್ ಮತ್ತೊಮ್ಮೆ ಯಾವ ರೀತಿ ಇತ್ತು ಅಂತ ಮತ್ತು ಈ ಟಾಸ್ಕ್ ಯಾರು ಗೆದ್ದಿದ್ದಾರೆ ಎಂದು ತಿಳಿಸಿಕೊಡುತ್ತೇನೆ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ರಜತ್ ಮತ್ತು ಅಶ್ವಿನಿ ಗೌಡ ಅವರ ತಂಡದಲ್ಲಿ ನಿಮಗೆ ಯಾವ ತಂಡ ಇಷ್ಟ ಎಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.